ದಿನ ಅವಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಸರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ಒಂದು ಶಸ್ತ್ರಚಿಕಿತ್ಸೆಗೆ ಇವತ್ತು ಒಂದು ಶಿಬಿರವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನಿಜವಾಗಲೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಸಮಸ್ತ ಎಲ್ಲ ನಾಗರಿಕರಿಗೂ ಸಹ ಒಂದು ಒಳ್ಳೆಯ ಒಂದು ಶುಭ ಸುದ್ದಿ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ 224 ಜನ MLAಗಳಿದ್ದಾರೆ. ಯಾರೂ ಸಹ ಅವರು ಸ್ವಂತ ದುಡಿಮೆಯಿಂದ ಬಂದಿರತಕ್ಕಂಥ ಹಣದಿಂದ ಉಚಿತವಾಗಿ ಎಲ್ಲೋ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೋ ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ಅವರು ಏರ್ಪಾಟ್ ಮಾಡಿಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಈ ಒಂದು ಸ್ವಂತ ಅವರು ದುಡಿಮೆಯಲ್ಲಿ ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಸಪ್ತಗಿರಿ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬಡವರಿಗೆ ಉಚಿತವಾಗಿ ಒಂದು BP ಆಗ್ಬೋದು, ಶುಗರ್ ಆಗ್ಬೋದು, ಅಥವಾ ಬೇರೆ ಎಲ್ಲ ರೀತಿಯಾದಂಥ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮಾಡೋದು ಮತ್ತು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅವರಿಗೆ ಪರೀಕ್ಷೆ ಮಾಡಿ ಅವ್ರನ್ನ ಕರೆದುಕೊಂಡು ಸಪ್ತಗಿರಿ ಹಾಸ್ಪಿಟ್ಲಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಪುನಃ ಕರ್ಕೊಂಬಂದು ಮನೆಗೆ ಬಿಡುವಂಥ ಒಂದು ಕಾರ್ಯಕ್ರಮ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಇಂಥ ಶಾಸಕರನ್ನು ನಾವು ಪಡೆದಿರೋದು ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದ ಜನತೆ ನಾವೆಲ್ಲ ಪುಣ್ಯವಂತರು ಅನ್ನೋದು ಒಂದು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವತ್ತು ಬಡವರಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೂ ಸಹ ಕಷ್ಟ ಇರ್ತಕ್ಕಂಥ ಜನ ನಮ್ಮ ಚಿಕ್ಕಬಳ್ಳಾಪುರ ತಾಲ್ಲೂಕಿನಲ್ಲಿದ್ದಾರೆ. ಅದನ್ನು ಅರಿತುಕೊಂಡು ನಮ್ಮ ಶಾಸಕರು ಪ್ರತಿ ಒಂದು ಭಾನುವಾರನೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಅವಲಗುರ್ಕಿ ಗ್ರಾಮ ಪಂಚಾಯಿತಿಯ ಎಲ್ಲರಿಂದನೂ ಸಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸೋರಾಗಿದ್ದೇವೆ. ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗವೇಣಿ ಸುದರ್ಶನ್ ಅವರೇ, ಮುನಿಯಪ್ಪಣ್ಣವರೇ, ರಘು ಅವರೇ, ಚಂದ್ರಶೇಖರ್ ಅವರೇ, ರಾಮರೆಡ್ಡಿ ಅವರೇ, ಲಕ್ಷ್ಮಣ್ಣವರೇ, ಆಶಾ ಕಾರ್ಯಕರ್ತರೇ, ಎಲ್ಲ ಹಿರಿಯರಾದ ನಮ್ಮ ಊರಿನ ಹಿರಿಯರು, ಇವತ್ತಿನ ದಿವಸ ದಿನಬೆಳಗಾದರೆ ನಾವು ನೋಡೋದು ಮಾತ್ರೆ ಬಾಕ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಫಸ್ಟು ಕಾಫಿ ಟೀ ಕುಡಿಯೋಕ್ಕೆ ಮೊದಲು ನಾವು ಮಾತ್ರೆ ಬಾಕ್ಸೇ ಹುಡುಕ್ತೀವಿ. ಮಾತ್ರೆ ಎಲ್ಲಿದೆ, ಶುಗರ್ ಮಾತ್ರೆ ಎಲ್ಲಿದೆ, BP ಮಾತ್ರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇವತ್ತು ಮಾತ್ರೆ ಬೇಕು ಅಂದರೆ ನಾವು ಟೌನ್ಗೆ ಹುಡ್ಕೊಳ್ಬೇಕು. ಬೆಳಗ್ಗೆ ಡಬ್ಬ ಖಾಲಿ ಹಾಕಿದರೆ ಮಾತ್ರೆ ಎಲ್ಲಪ್ಪ ಅಂತ ಹೇಳ್ಬಿಟ್ಟು. ಇಂಥ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಶಾಸಕರು ಅವರ ಸ್ವಂತ ದುಡಿಮೆಯಿಂದ ಅವರು ಚಾಕ್ ಪೀಸ್ ಹಿಡಿದು ಶಾಲೆಯಲ್ಲಿ ನಾವು ಮೊನ್ನೆ ನೋಡಿದ್ವಿ ಅವರ ಒಂದು ಸಂಸ್ಥೆಗಳು. ಅಲ್ಲಿ ನಿಜವಾಗ್ಲೂ ಅವರು ಚಾಕ್ ಪೀಸ್ ಹಿಡಿದು ಬರೀತಾರೆ. ಅವರು ಸ್ಕೂಲು ಟೀಚರ್ ಹಿಡ್ದಂಗೆ ಅವರು ಬರೀತಾರೆ. ಆ ಒಂದು ದುಡಿಮೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅವರು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಅವರ ಒಂದು ಸ್ವಂತ ದುಡಿಮೆಯಲ್ಲಿ ನಡೆಸ್ಕೊಂಬರ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಅವ್ರಿಗೆ ಒಳ್ಳೆಯ ಒಂದು ಅಧಿಕಾರ, ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗಾಗಲೇ ಸ್ವಲ್ಪ ಹೆಚ್ಚು ಕಮ್ಮಿ ಅರ್ಧ ತಾಲೂಕಿನಲ್ಲಿ ಮುಗಿಸ್ಕೊಟ್ಟಿದ್ದಾರೆ, ಪ್ರತಿ ಪಂಚಾಯತಿಯಲ್ಲಿ ಮುಗಿಸಿದ್ದಾರೆ. ಅವರ ಹೇಳ್ದಂಗೆ ಅವರೇನು ಹಿಂದೆ ಹೇಳಿದ್ರು, ಪ್ರತಿ ಗೌರಿ ಗಣೇಶ ಹಬ್ಬಕ್ಕೆ ನಾನು ಹೆಣ್ಣುಮಕ್ಕಳಿಗೆ ಸೀರೆ ಕುಂಕುಮ ಕೊಡ್ತೀನಿ ಅಂತ ಹೇಳಿದರು. ಅದೆಲ್ಲ ಚಾಚು ತಪ್ಪದೆ ನಡೆಸ್ಕೊಂಬರ್ತಾ ಇದ್ದಾರೆ. ಇವತ್ತಿನ ದಿವಸ ಏನು ಈ ಒಂದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಒಳ್ಳೆಯ ನುರಿತ ವೈದ್ಯರು ಬಂದು ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಏನಾದರೂ ಹೃದಯ ತಪಾಸಣಾ ಒಂದು ಸಂದರ್ಭ ಬಂದಾಗ ಅವ್ರದ್ದೇ ಒಂದು ಆಂಬ್ಯುಲೆನ್ಸಲ್ಲಿ ಬೆಂಗಳೂರು ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಿಸುವಂಥ ಏರ್ಪಾಟ್ ಕೂಡ ಅವ್ರು ಮಾಡಿದ್ದಾರೆ. ಈಗಾಗಲೇ ಅವರು 10 ಆಂಬ್ಯುಲೆನ್ಸು ಸೇವೆಯನ್ನು ಚಿಕ್ಕಬಳ್ಳಾಪುರ ಜನತೆಗೆ ಕೊಟ್ಟಿದ್ದಾರೆ. ಈಗಾಗಲೇ ಅವಲಗುರ್ಕಿ ಗ್ರಾಮ ಪಂಚಾಯತ್ ನಾನು ಕಂಡಂಗೆ ಈ ನಿಮ್ಮ ಗ್ರಾಮ ಪಂಚಾಯತಿಗೆ ದುಡ್ಡು ಕೂಡ ಬಂದಿದೆ. ಒಂದು 2-3 ಕೆಲಸಕ್ಕೆ ಏನಪ್ಪ ಒಂದು 20 ಲಕ್ಷ ಅದ ಹಣ ಕೂಡ ಪಂಚಾಯತಿಗೆಲ್ಲ ಒಂದು 20 ಲಕ್ಷ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಇದು ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಸ್ವಲ್ಪ ಅವರದ್ದು ಹಣ ಬಿಡುಗಡೆ ಮಾಡಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಿದ್ದ ಮಟ್ಟಿಗೆ ಒಂದು ತಿಂಗಳೊಳಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 25 ಕೋಟಿ ತಾಲೂಕಿಗೆ ಬರೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಪಟ್ಟಿ ಕೂಡ ಸರ್ಕಾರದ ಸಿದ್ದರಾಮಣ್ಣವರ ಅವರ ಒಂದು ಫಂಡ್ಸಲ್ಲಿ ತರೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ. ಅದು ಹತ್ತಿರದಲ್ಲೇ ಬರ್ತದೆ. ಆವತ್ತಿನ ದಿವಸ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಪಂಚಾಯತಿ ವೈಸ್ ಹಮ್ಮಿಕೊಂಡು ನಾನು ಅವರಲ್ಲಿ ಒಂದು ಮನವಿ ಮಾಡಿದ್ದೀನಿ. ಈಗಾಗಲೇ ನಾವು ಗ್ರಾಮ ಪಂಚಾಯತಿ ವೈಸ್ ಹೋಗಬೇಕು, ನಾವು ಓಡಾಡ್ತಾ ಇರೋದು ಸಾಲದು, ನಾವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಗಳನ್ನ ನಡೆಸ್ಕೊಂಬರ್ಬೇಕು ಅಂತ ಮೊನ್ನೆ ತಾನೇ ಅವ್ರ ಕಿವಿಗಳಿಗೆ ಹಾಕಿದ್ದೀನಿ. ಆಯಿತು ಜೀರಮ್ಮಣ್ಣ, ನೀವು ಹೇಳ್ತಾ ಇರೋ ಸರಿಯಾಗಿದೆ, ಅದನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನುಡಿದಂತೆ ಅವ್ರು ನಡೆಸ್ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ
ಇಲ್ಲಿ ಕರೆಸಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.